ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ 2004, 2008, 2013ರಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಜಯಬೇರಿ ಬಾರಿಸಿದಂತಹ ನಾಯಕರನ್ನ ಸದ್ಯಕ್ಕೆ ಬಿಜೆಪಿ ನಾಯಕರು ಕೈಬಿಟ್ಟಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಸಹಜ ಕೂಡ ಹೌದು. ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡಿದಂತಹ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ಲಕ್ಷ್ಮಣ್ ಸವದಿ ಅವರನ್ನೇ ಸದ್ಯಕ್ಕೆ ಬಿಜೆಪಿ ನಾಯಕರು ಸೈಡ್ ಲೈನ್ ಮಾಡ್ತಿದ್ದಾರೆ. ಅವರಿಗೆ ಬೇರೆ ಕ್ಷೇತ್ರವನ್ನ ಆಲ್ಟರ್ನೇಟ್ ಆಗಿ ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತ ಆಪ್ಷನ್ ಅನ್ನ ಈ ಹಿಂದೆ ಕೊಟ್ಟಿದ್ರು. ಜೇವರ್ಗಿ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ, ಕೊಪ್ಪಳ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ, ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಆದ್ರೆ ಸವದಿ ಇಲ್ಲ, ನನಗೆ ಅಥಣಿನೇ ಬೇಕು, ಅಥಣಿಯಲ್ಲಿ ನಾನು ಸೋತಿದ್ದೀನಿ, ಅಲ್ಲೇ ಗೆದ್ದು ಬೀಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು ಸಹಜವಾಗಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೆಳಗಾವಿ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತಾ ಹಾಗಾದ್ರೆ ಈ ಬೆಳವಣಿಗೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಸವದಿ ಸವಾಲಾಗ್ತಾರಾ ಹಾಗಾದ್ರೆ ಬಿಜೆಪಿ ನಾಯಕರಿಗೆ? ಬಿಜೆಪಿ ತೊರೆದ್ರೆ ಲಕ್ಷ್ಮಣ್ ಸವದಿ ವಾಟ್ ನೆಕ್ಸ್ಟ್, ಮುಂದೇನ್ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾರಾ? ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ್ರೆ ಬಿಜೆಪಿಗೆ ಆಗುವಂತಹ ನಷ್ಟ, ಕಾಂಗ್ರೆಸ್ಗೆ ಆಗುವಂತಹ ಲಾಭ, ಇದೆಲ್ಲದರ ಬಗ್ಗೆ ಅನಲೈಸ್ ಮಾಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಮಧು, ಈಗ ಲಕ್ಷ್ಮಣ್ ಸವದಿ ಅವರು ಒಂದು ಹೆಜ್ಜೆ ಹೊರಗಡೆ ಇಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ. ಬಿಜೆಪಿ ತೊರಿತೀನಿ ಅಂತ ಹೇಳ್ತಿದ್ದಾರೆ, ಆದ್ರೆ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಸಬೇಕು ಅಷ್ಟೇ. ಇದರಿಂದ ಬಿಜೆಪಿಗೆ ಆಗುವಂತಹ ನಷ್ಟ, ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರೆ ಕಾಂಗ್ರೆಸ್ಗೆ ಆಗುವಂತಹ ಲಾಭ ಏನು ಅನಲೈಸ್ ಮಾಡೋದಾದ್ರೆ? ಸಭಾ ಚುನಾವಣಾ ಹೊಸ್ತಿಲಿನಲ್ಲಿ ಒಂದಷ್ಟು ಪಕ್ಷಾಂತರ ಪರ್ವಗಳು ನಿಶ್ಚಿತ. ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಲ್ಲ, ಕೆಲವೊಬ್ಬರಿಗೆ ಅವರು ಅನ್ಕೊಂಡಿದ್ದು ಆಗಲಿಲ್ಲ ಅಂತ ಹೇಳಿದಾಗ ಸಹಜವಾಗಿಯೇ ಅವರು ಅಸಮಾಧಾನಗೊಂಡು ಅವರು ಇರೋ ಅಂತ ಪಕ್ಷವನ್ನು ತೊರೆದು ಬೇರೆ ಬೇರೆ ಪಕ್ಷದ ಮುಖ ಮಾಡ್ತಾರೆ. ಅದನ್ನೇ ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಮಾಡೋ ಅಂತ ಒಂದು ಹೆಜ್ಜೆಯನ್ನು ಎತ್ತಿ ಮುಂದೆ ಇಟ್ಟಿದ್ದಾರೆ. ನೋಡಿ, ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ 2004, 2008, 2013 ಮೂರು ಚುನಾವಣೆಯಲ್ಲೂ ಕೂಡ ಸತತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿ 3 ಬಾರಿ ಆಯ್ಕೆಯಾಗಿ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದಂಥವ್ರು ಲಕ್ಷ್ಮಣ್ ಸವದಿ. ಅವ್ರಿಗೆ 2018ರಲ್ಲಿ ಎದುರಾದಂತಹ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅದನ್ನ ಓವರ್ ಕಾನ್ಫಿಡೆನ್ಸ್ ಅನ್ಬೇಕೋ ಅಥವಾ ಅವರ ಲಕ್ ಕುಲಾಯಿಸಲಿಲ್ಲ ಅಂತ ಹೇಳಬೇಕೋ, ಕೇವಲ ಬೆರಳೆಣಿಕೆಯಷ್ಟು ಮತಗಳ ಅಂತರದಿಂದ ಮಾತ್ರ ಅವರು ಪರಾಭವಗೊಂಡ್ರು. ಅದಾದ ಬಳಿಕ ಏನೆಲ್ಲ ಆಯ್ತು ಅನ್ನೋದು ಈಗ ರಾಜಕೀಯ ಇತಿಹಾಸ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಿರ್ಮಾಣ ಆಯಿತು. ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿದ್ದ ಮಹೇಶ್ ಕುಮಟಳ್ಳಿ ಅವರು ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. 1200ರಿಂದ 1300 ಮತಗಳ ಅಂತರದಲ್ಲಿ ಲಕ್ಷ್ಮಣ್ ಸವದಿ ಅವರು ಪರಾಭವಗೊಂಡ್ರು. ಅವರು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. 14 ತಿಂಗಳ ಕಾಲ, 14 ತಿಂಗಳಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಹೋಯಿತು. ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಸೋತಂತ, ಪರಾಭವಗೊಂಡಂತ ಲಕ್ಷ್ಮಣ್ ಸವದಿ ಅವ್ರನ್ನ ಪಕ್ಷದ ಹೈಕಮಾಂಡ್ ನಾಯಕರು ಗುರುತಿಸಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ನಾಯಕರು ನೀವು ಅಂತ ಕರೆದುಕೊಂಡು ಬಂದು ಉಪಮುಖ್ಯಮಂತ್ರಿ ಮಾಡಿತು. ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಇದು ಆದ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಯಿತು. ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. ಅವ್ರನ್ನ DCMO ಮಾಡಲಿಲ್ಲ, ಕ್ಯಾಬಿನೆಟ್ಗೂ ತೆಗೆದುಕೊಳ್ಳಿಲ್ಲ, ಕೇವಲ ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರಿಸಲಾಯಿತು. ಅವರ ಅವಧಿ ಹೋದ ವರ್ಷಕ್ಕೆ ಮುಕ್ತಾಯ ಆಯಿತು. ಮತ್ತೊಮ್ಮೆ ಪುನರಾಯ್ಕೆಯಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾದರು. ಆದರೆ ಈಗ ಅವರು ನನಗೆ ವಿಧಾನ ಪರಿಷತ್ ಸದಸ್ಯತ್ವ ಬೇಡ, ವಿಧಾನಸಭೆಯ ಶಾಸಕನಾಗಬೇಕು ನಾನು. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ B.Pharm ನನಗೆ ಸಿಗಬೇಕು ಅಂತ ತೆರೆಮರೆನಲ್ಲಿ ಸಾಕಷ್ಟು ಕಸರತ್ತನ್ನ ಕಳೆದ 5-6 ತಿಂಗಳಿಂದ ನಡೆಸ್ತಾ ಬರ್ತಾ ಇದ್ರು. ಇದು ದೊಡ್ಡ ಸವಾಲಾಗಿತ್ತು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ. ಹೇಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು? ಅವ್ರು ಕೇಳ್ತಾರದ ಅಥಣಿ ಟಿಕೆಟ್. ಅಥಣಿ ಸೇರಿದಂತೆ ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಿಂದ ಬೇರೆ ಬೇರೆ ಪಕ್ಷದ ಮುಖಂಡರು ಬಿಜೆಪಿ ಹತ್ತ ಬಂದಿದ್ದಾರೆ. ಈಗ ಎಲ್ರಿಗೂ ಕೂಡ ಟಿಕೆಟ್ ಅನ್ನು ನೀಡಲಾಗುತ್ತೆ. ಆದರೆ ಅಥಣಿಗೆ ಮಾತ್ರ ಹೇಗೆ ಅಥಣಿಯ ಹಾಲಿ ಶಾಸಕರಾಗಿರೋ ಅಂತ ಮಹೇಶ್ ಕುಮಟಳ್ಳಿ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸಿ ಆ ಸ್ಥಾನವನ್ನ ಲಕ್ಷ್ಮಣ್ ಸವದಿಗೆ ಹೇಗೆ ಕೊಡೋದು, ಏನ್ ಸಂದೇಶ ರವಾನೆ ಆಗುತ್ತೆ ಇದರಿಂದ ಅನ್ನೋ ದೊಡ್ಡ ಚಿಂತೆಯಲ್ಲಿ ಹೈಕಮಾಂಡ್ ನಾಯಕರು ಇದ್ರು. ಇದೆಲ್ಲದಕ್ಕೂ ಅನ್ವಯ ಆಗೋ ಅಂತೆ ಕಡೆಗಳಿಗೆನಲ್ಲಿ ಲಕ್ಷ್ಮಣ್ ಸವದಿ ಅವರು ಬೇಡ, ಅವರು ಯಥಾವತ್ತಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರಿಲಿ, ವಿಧಾನಸಭೆಯ ಅಭ್ಯರ್ಥಿಯಾಗಿ ಈ ಬಾರಿಯ ಚುನಾವಣೆಗೆ ಮಹೇಶ್ ಕುಮಟಳ್ಳಿ ಅವ್ರನ್ನೇ ಕಣಕ್ಕಿಳಿಸೋಣ ಅನ್ನೋ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ. ಇದರಿಂದ ಈಗ ಅಸಮಾಧಾನಗೊಂಡಿರುವಂತಹ ಲಕ್ಷ್ಮಣ್ ಸವದಿ ಅವರು ಪಕ್ಷದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ನಾನು ಕೂಡ ಗಡಿ ಭಾಗದವನು, 3 ರಾಜ್ಯಗಳ ಗಡಿ ಭಾಗ ಬೆಳಗಾವಿಯ ಅಥಣಿ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದೆ. ಕಳೆದ 20-25 ವರ್ಷ 30 ವರ್ಷದಿಂದ ಕೂಡ ಸಂಘಟನೆ ಮಾಡಿದ್ದೀನಿ. ಗಡಿ ಭಾಗದಲ್ಲಿ ಪಕ್ಷವನ್ನ ಕಟ್ಟಿದ್ದೀನಿ. ನನ್ನಂತ ನಾಯಕ ಪಕ್ಷದಲ್ಲಿ ಟಿಕೆಟ್ ಅನ್ನ ಭಿಕ್ಷೆ ಬೇಡಬೇಕಾ, ನಾನು ಕೇಳಿದ ತಕ್ಷಣ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ತಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರನ್ನ ಕ್ಯೂರಿಯಾಸಿಟಿ ಏನು ಅಂತಂದ್ರೆ
ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಆ ಭಾಗದಲ್ಲಿ ಸಾಕಷ್ಟು ಪೆಟ್ಟು ಬಿದ್ದಿದೆ. ಇನ್ ಕೇಸ್ ಮುಂಬರುವ ದಿನದಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಅದನ್ನ ಸರಿದೂಗಿಸುವ ಕೆಲಸ ಆ ಭಾಗದಲ್ಲಿ ಆಗುತ್ತಾ? ಅಲ್ಲ, ಸಹಜವಾಗಿಯೇ ಸಭಾ ಈಗ ಒಂದು ಹಂತದಲ್ಲಿ ನೋಡಿ, ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ್ದೆ ಆದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಲಾಭ ಇದೆ. ಕಾಂಗ್ರೆಸ್ ಗಡಿ ಭಾಗ ಆಗಿರುವಂತಹ ಬೆಳಗಾವಿನಲ್ಲಿ ಭದ್ರಕೋಟೆ ಏನಲ್ಲ, ಆ ಭದ್ರಕೋಟೆಯನ್ನ ಈಗ ನಿರ್ಮಾಣ ಮಾಡಬಹುದು. ಲಕ್ಷ್ಮಣ್ ಸವದಿ ಅವರನ್ನ ಸೇರಿಸಿಕೊಂಡು ನೇರವಾಗಿ ಅಥಣಿ ಸೇರಿದಂತೆ ರಾಯಬಾಗ, ಕುಡ್ಚಿ, ಈ ಕಡೆ ಕಾಗವಾಡ, ಇಲ್ಲೆಲ್ಲಾ ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಬಹುದು. ಲಕ್ಷ್ಮಣ್ ಸವದಿ ಹಿರಿಯರಿದ್ದಾರೆ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇದ್ದಾರೆ, DCM ಹುದ್ದೆಯನ್ನು ಅಲಂಕರಿಸಿದವರು ಸಂಘಟನೆಯಲ್ಲೂ ಕೂಡ ಚತುರರಾಗಿದ್ದಾರೆ. ಅವರ ಅನುಭವವನ್ನ, ರಾಜಕೀಯ ಅನುಭವವನ್ನ ಕಾಂಗ್ರೆಸ್ ಬಳಸ್ಕೋಬಹುದು. ಇತ್ತ ಬಿಜೆಪಿಗೆ ಅವ್ರು ಬಿಟ್ಟು ಹೋದ್ರೆ ಒಂದಷ್ಟು ನಷ್ಟ ಅಂತೂ ಗ್ಯಾರಂಟಿ. ಕಾರಣ ಏನು, ಈಗಾಗಲೇ ಜಗದೀಶ್ ಶೆಟ್ಟರ್ ಅವರಿಗೆ ಚುನಾವಣಾ ಅಖಾಡದಿಂದ ನಿವೃತ್ತಿ ತೆಗೆದುಕೊಳ್ಳಿ ಅಂತ ಹೈಕಮಾಂಡ್ ನಾಯಕರು ನಿನ್ನೆ ಸೂಚಿಸಿದ್ದಾರೆ. ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಕೂಡ ಪ್ರಬಲ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೇರಿದಂತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಒಂದ್ ಕಡೆ ಜಗದೀಶ್ ಶೆಟ್ಟರ್, ಮತ್ತೊಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ಈ ಚುನಾವಣೆಯಲ್ಲಿ ಅವರ ಶಕ್ತಿ ಸಾಮರ್ಥ್ಯವನ್ನ ಬಳಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇರುವಂತಹ 50 ಸ್ಥಾನದ ಪೈಕಿ ಕಳೆದ ಚುನಾವಣೆಯಲ್ಲಿ ಬಂದಂತಹ 30 ಸ್ಥಾನ ಈ ಬಾರಿ ಕುಸಿತ ಕಾಣಬಹುದು. ಹೀಗಾಗಿ ಇದು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್. ಬಿಜೆಪಿ ನಾಯಕರು ಈಗ ಲಕ್ಷ್ಮಣ್ ಸವದಿ ಅವರ ಮನವನ್ನ ಒಲಿಸಲೇಬೇಕಾಗುತ್ತೆ. ಯಾವ ರೀತಿ ಮನ ಒಲಿಸ್ತಾರೆ ಅಂತ ಗೊತ್ತಿಲ್ಲ, ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಏನಾದ್ರು ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗಿದ್ದೆ ಆದ್ರೆ ಈಗಾಗಲೇ ಕಾಂಗ್ರೆಸ್ 2 ಪಟ್ಟಿ ಬಿಡುಗಡೆ ಮಾಡಿದೆ. ಅದ್ರಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ನ ಈ ತನಕ ಯಾರಿಗೂ ಘೋಷಣೆ ಮಾಡಿಲ್ಲ. ಹೀಗಾಗಿ ಅದು ಪೆಂಡಿಂಗ್ ಇರೋದ್ರಿಂದ ನೇರವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಮಣೆ ಹಾಕಬಹುದು. ಇತ್ತ ಹಾಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು, ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟು, ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ತಗೊಂಡು ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಬಿ ಫಾರ್ಮ್ ನ ನೇರವಾಗಿ ಲಕ್ಷ್ಮಣ್ ಸವದಿ ಅವರು ಪಡೆದುಕೊಂಡಿದೆ. ಆದ್ರೆ ಇದು ಕೂಡ ಹೈ ವೋಲ್ಟೇಜ್ ಕದನ ಆಗಿ ಮಾರ್ಪಡುತ್ತೆ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಬಿಜೆಪಿಯಲ್ಲಿ ಭದ್ರವಾಗಿ ಬುನಾದಿಯನ್ನ ಹಾಕೊಂಡು ಭದ್ರವಾದಂತಹ ನೆಲೆ ಊರಿರುವಂತಹ ಮಹೇಶ್ ಕುಮಟಳ್ಳಿನ ಈ ಹಿಂದೆ ಬಿಜೆಪಿಯಲ್ಲಿ ಭದ್ರವಾದಂತಹ ಬುನಾದಿಯನ್ನ ಹಾಕೊಂಡು ಭದ್ರವಾಗಿ ತಳ ಊರಿದಂತ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ನಿಂದ ಎದುರಿಸಬೇಕಾಗುತ್ತೆ. ಚಿಹ್ನೆ ಅದಲು ಬದಲಾಗುತ್ತೆ, ಬಟ್ ವ್ಯಕ್ತಿಗಳು ಕೂಡ ಅವರವರೇ ಇರ್ತಾರೆ. ಇದು ಒಂದು ರೀತಿಯ ಹೊಸ ಅಖಾಡ ಆಗಿ ಹೈ ವೋಲ್ಟೇಜ್ ಕದನ ಆಗಿ ಮಾರ್ಪಡೋದ್ರಲ್ಲಿ ಎರಡನೇ ಅನುಮಾನ ಇಲ್ಲ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ ಲಕ್ಷ್ಮಣ್ ಸವದಿ ಅವರ ಮನಸ್ಸು ನೇರವಾಗಿ ಬಿಜೆಪಿಯಲ್ಲಿ ಇರುತ್ತೆ, ದೇಹ ಮಾತ್ರ ಕಾಂಗ್ರೆಸ್ ನಲ್ಲಿ ಇರುತ್ತೆ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಎಲ್ಲಾ ಬಿಜೆಪಿ ನಾಯಕರು ಕೂಡ ಒಂದು ಹೇಳಿಕೆಯನ್ನು ನೀಡ್ತಾರೆ. ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ನಾವು ಅವರ ಮನವನ್ನ ಓಲೈಕೆ ಮಾಡ್ತೀವಿ ಅಂತ. ಬಟ್ ನಾಳೆ ಸಾಯಂಕಾಲ ಗಟ್ಟಿಯಾದಂತಹ ನಿರ್ಧಾರವನ್ನ ಘೋಷಣೆ ಮಾಡ್ತೀನಿ ಅನ್ನೋದು ಲಕ್ಷ್ಮಣ್ ಸವದಿ ಅವರ ಒನ್ಲೈನ್ ಮಾತು. ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.